ಬಗೆದಷ್ಟು ಆಶ್ಚರ್ಯಗಳು ಬಯಲಾಗೋ ಈ ಭೂಮಿಯ ಮೇಲೆ ಬಹಳಷ್ಟು ರಹಸ್ಯಗಳು ಅಡಕವಾಗಿವೆ. ಅಂತಹ ರಹಸ್ಯಗಳಲ್ಲಿ ಒಂದು ರಾಮ ಭಕ್ತ ಹನುಮ ಸ್ವಾಮಿಯು ಇಂದಿಗೂ ಜೀವಂತವಾಗಿದ್ದಾರೆಂಬುವುದು. ಅವರು ಇಂದಿಗೂ ಕಾಣಿಸಿಕೊಳ್ಳುತ್ತಿದ್ದಾರೆಂಬುವುದು, ಹಾಗೆ ಕಾಣಿಸಿಕೊಂಡು ಚಕಿತಗಳನ್ನ ಎದುರಾಗಿಸುತ್ತಿದ್ದಾರೆಂಬುದು. ಇಂತಹ ಮಾತುಗಳು ನಿಜವೇ ಎಂಬ ನಮ್ಮ ನಿಮ್ಮೆಲ್ಲರ ಪ್ರಶ್ನೆಗಳಿಗೆ ಈ ಭೂಮಿ ಮೇಲೆ ಉತ್ತರ ಇದೆ. ಅಂಥದ್ದೊಂದು ಕುತೂಹಲಕಾರಿ ಉತ್ತರವೇ ನಮ್ಮ ಇಂದಿನ ಹಿಗು ಉಂಟೆ. ಯುಗ ಯುಗಗಳಿಂದಲೂ ಚಕಿತಗಳನ್ನ ಎದುರಾಗಿಸುತ್ತಿರೋ ರಾಮ ಭಕ್ತ ಹನುಮರು ಇಂದಿಗೂ ಜೀವಂತವಾಗಿದ್ದಾರಾ? ಅವರು ಕಾಣಿಸಿಕೊಳ್ಳುತ್ತಿದ್ದಾರಾ? ಅದು ಹೇಗೆ? ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯದಲ್ಲಿ ಅವರು ಹೋಗಿದ್ದು ಒಂದು ಗುಹೆಯೊಳಕ್ಕೆ. ಗುಹೆಯಲ್ಲಿ 12 ವರ್ಷಗಳ ಕಾಲ ತಪವನ್ನ ಕೈದ ರಾಘವೇಂದ್ರ ಸ್ವಾಮಿಗಳಿಗೆ ರಾಮಭಕ್ತ ಹನುಮ ಸ್ವಾಮಿಯು ಪಂಚಮುಖ ಆಂಜನೇಯ ಸ್ವಾಮಿಯಾಗಿ ಕಾಣಿಸಿಕೊಂಡರು. ಶ್ರೀಯಾಂಜನೇಯಂ ಪ್ರಸನ್ನಾಂಜನೇಯಂ. ಅದೇ ರೀತಿ ಮತ್ತೋರ್ವ ರಾಮಭಕ್ತ ಉತ್ತರ ಪ್ರದೇಶದ ಗೋಸ್ವಾಮಿ ತುಳಸಿದಾಸರಿಗೆ ಹನುಮರು ಕಾಣಿಸಿಕೊಳ್ಳುತ್ತಾರೆ. ಶ್ರೀಯಾಂಜನೇಯಂ ಪ್ರಸನ್ನಾಂಜನೇಯಂ. ಬಹಳಷ್ಟು ಬಾರಿ ಹನುಮನನ್ನ ಕಣ್ಣಾರೆ ನೋಡಿದ ತುಳಸಿದಾಸರು ಹನುಮಾನ್ ಚಾಲಿಸನ್ನ ರಚಿಸುತ್ತಾರೆ. ಶ್ರೀ ಗುರು ಚರಣ ಸರೋಜ ರಜ ನಿಜ ಮನ ಮುಕುರ ಸುಧಾರ. ಇದೀಗ ಹನುಮಾನ್ ಚಾಲೀಸ್ ಸಮಸ್ಯೆಗಳನ್ನ ನೀಗೋ ಒಂದು ಫಾರ್ಮುಲಾವಾಗಿದೆ. ಅದು ದೇಶ ವಿದೇಶದ ಕೋಟ್ಯಾಂತರ ಜನರ ಪಾಲಿಗೆ ಯಶಸ್ಸನ್ನ ಕರುಣಿಸೋ ಸಮಸ್ಯೆಗಳನ್ನ ನೀಗೋ ರಹಸ್ಯಕಾರಿ ಮಂತ್ರವಾಗಿದೆ. ಅಷ್ಟ ಸಿದ್ಧಿ ನವನಿಧಿಗೆ ದಾತ ಅಸವರ ದೀನ ಜಾನಕಿ ಮಾತ ರಾಮ ರಸಾಯನ ತುಮರೆ ಪಾಸ ಸದಾ ರಹೋ ರಘುಪತಿ ಕೆ ದಾಸ ರಾಮ ಲಕ್ಷ್ಮಣ ಜಾನಕಿ ಜಯ ಬೋಲೋ ಹನುಮಾನ್ ಕಿ. ರಾಮ ಲಕ್ಷ್ಮಣ ಜಾನಕಿ ಜಯ ಬೋಲೋ ಹನುಮಾನ್ ಕಿ. ಹನುಮಾನ್ ಚಾಲಿಸ್ದಿಂದ ಅಚ್ಚರಿಗಳು ನಡೆಯೋದಾದ್ರೂ ಹೇಗೆ? ಅದರ ಹಿಂದಿನ ರಹಸ್ಯವಾದ್ರೂ ಏನು ಎಂಬ ಹಲವು ಪ್ರಶ್ನೆಗಳಿಗೆ ಉತ್ತರ ಸಾವಿಲ್ಲದ ಚಿರಂಜೀವಿ ಎಂಬ ಹೆಸರನ್ನ ಪಡೆದಿರುವ, ಕಲಿಯುಗದಲ್ಲೂ ಸಹ ಹಲವರಿಗೆ ಕಾಣಿಸಿಕೊಂಡಿರುವ, ಇಂದಿಗೂ ಸಹ ಕಾಣಿಸಿಕೊಳ್ಳುತ್ತಿರುವ, ಚಕಿತಗಳನ್ನು ಎದುರಾಗಿಸುತ್ತಿರುವ ರಾಮಭಕ್ತ ಹನುಮ. ರಾಮಭಕ್ತ ಹನುಮ ಇಂದಿಗೂ ಜೀವಂತವಾಗಿದ್ದಾರೆ. ಅವರು ಇಂದಿಗೂ ಸಹ ಕಾಣಿಸಿಕೊಳ್ಳುತ್ತಾರೆಂಬ ಮಾತಿಗೆ ಪೂರಕವೆಂಬಂತೆ ಈ ಒಂದು ಫೋಟೋ ಇಡೀ ಜಗತ್ತಿನಾದ್ಯಂತ ಸುದ್ದಿ ಮಾಡುತ್ತಿದೆ. ಇದು ಆಂಜನೇಯ ಸ್ವಾಮಿಯ ರಿಯಲ್ ಫೋಟೋ ಎಂದು ಹೇಳಲಾಗುತ್ತಿರುವ, ಇದೀಗ ಇಡೀ ಜಗತ್ತಿನಾದ್ಯಂತ ಪೂಜಿತವಾಗುತ್ತಿರುವ ಈ ಫೋಟೋಗೆ ಸಂಬಂಧಿಸಿದಂತೆ ಇರುವ ಮಾಹಿತಿಯಾದರೂ ಏನು ಎಂಬ ಪ್ರಶ್ನೆಗಳಿಗೆ ಇಲ್ಲಿ ಉತ್ತರವಿದೆ. ಹಿಮಾಲಯಕ್ಕೆ ತೆರಳಿದ ಒಂದು ತಂಡದ ಓರ್ವ ಸದಸ್ಯ ಒಂದು ಗುಹೆಗೆ ನುಗ್ಗಿದ್ದ ನಂತರ
ಗುಹೆಯಲ್ಲಿ ಒಂದು ವಿಶೇಷ ಬೆಳಕು ಕಾಣಿಸಿಕೊಂಡಿದ್ದಂತೆ ಆ ಬೆಳಕನ್ನು ನೋಡಿದ ತಂಡದ ಓರ್ವ ಸದಸ್ಯ ಕ್ಯಾಮರಾ ಹಿಡಿದು ಕ್ಲಿಕ್ ಮಾಡಿದನಂತೆ. ಆದರೆ ಅದರಲ್ಲಿ ಏನಿದೆ ಎಂಬುದು ತಿಳಿದಿಲ್ಲವಂತೆ. ಹಾಗೆ ಗುಹೆಯಲ್ಲಿ ಒಂದು ಫೋಟೋ ಕ್ಲಿಕ್ ಮಾಡಿದ ವ್ಯಕ್ತಿ ಹಿಮಾಲಯ ಪರ್ವತವನ್ನ ಇಳಿಯುವುದಕ್ಕೂ ಮುಂಚೆಯೇ ಸಾವನ್ನಪ್ಪಿದನಂತೆ. ಆನಂತರ ಕ್ಯಾಮರಾದಲ್ಲಿನ ಫೋಟೋಗಳನ್ನು ನೋಡಿದಾಗ ಒಂದು ಚಕಿತ ಎದುರಾಯಿತಂತೆ. ಹಾಗೆ ಎದುರಾದ ಚಕಿತವೇ ಹನುಮರು ಪಠಿಸುತ್ತಿರುವಂತಹ ಈ ಫೋಟೋ ಕಾಣಿಸಿಕೊಂಡಿತ್ತೆಂಬುದು. ಸಕಲ ಲೋಕ ರಕ್ಷಕಂ ವಾಯುಪುತ್ರ ವಲ್ಲಭಂ ದುಷ್ಟ ನಿಗ್ರಹಂ ನಮಾಮಿ. ಇಂತಹ ಸಂಗತಿಗಳ ನಡುವೆ ಹನುಮನಿಗೆ ಸಂಬಂಧಿಸಿದಂತೆ ಕೆಲವೊಂದು ಅಚ್ಚರಿಗಳು, ಚಕಿತಗಳು, ಕಣ್ಣೆದುರಿಗೆ ನಡೆದಂತಹ ಬಹಳಷ್ಟು ನಿದರ್ಶನಗಳು ನಮಗೆ ಸಿಗುತ್ತವೆ. ಅಂತಹ ನಿದರ್ಶನಗಳಲ್ಲಿ ಒಂದು ರಾಮಾಯಣದ ಪಠಣವನ್ನ ಮಾಡುತ್ತಿದ್ದ ಒಂದು ಕಾರ್ಯಕ್ರಮಕ್ಕೆ ಒಂದು ವಿಶೇಷವಾದ ಕೋತಿ ಬಂದದ್ದು ಎಲ್ಲರನ್ನ ಮೂಕ ವಿಸ್ಮಿತರನ್ನಾಗಿಸಿದ್ದು. ಶ್ರೀ ಆಂಜನೇಯಂ ಪ್ರಸನ್ನಾಂಜನೇಯಂ ಪ್ರಭಾಯುವ್ಯಕಾಯಂ ಪ್ರಕೀರ್ತಿಪ್ರದಾಯಂ ಭಜೆ ವಾಯುಪುತ್ರಂ ಭಜೆ ಬಾಲಗಾತ್ರಂ ಭಜೆ ಸೂರ್ಯಮಿತ್ರಂ ಭಜೇಹಂ ಪವಿತ್ರಂ. ಈ ಕೋತಿಯು ಆ ಊರಿನಲ್ಲಿ ಎಂದಿಗೂ ಕಾಣಿಸಿಕೊಂಡಿರಲಿಲ್ಲವಂತೆ. ರಾಮನಾಮದ ಪಠಣವು ಆರಂಭವಾದ ನಂತರ ಆಶ್ಚರ್ಯಕಾರಿ ರೀತಿಯಲ್ಲಿ ಸಾಕ್ಷಾತ್ ಹನುಮನೆ ಬಂದ ರೀತಿಯಲ್ಲಿ ಈ ಕೋತಿಯು ಬಂದು ಎಲ್ಲರನ್ನ ಚಕಿತಗೊಳಿಸಿತು. ಶ್ರೀಯಾಂಜನೇಯಂ ಪ್ರಸನ್ನಾಂಜನೇಯಂ. ಇಂತಹ ಸಂಗತಿಗಳ ನಡುವೆ ಕರ್ನಾಟಕದಲ್ಲಿ ಒಂದು ಪುರಾತನವಾದ ಅಚ್ಚರಿಗಳನ್ನು ಎದುರಾಗಿಸುತ್ತಿರುವ ಆಂಜನೇಯ ಸ್ವಾಮಿಯ ಮಂದಿರವಿದೆ. ಜಯ ಹನುಮಾನ ಜ್ಞಾನ ಗುಣ ಸಾಗರ ಜಯ ಕಪೀಸತೆ ಹುಲೋಕ ಉಜಾಗರ ರಾಮದೂತ ಅತುಲಿತ ಬಲಧಾಮ ಅಂಜನಿ ಪುತ್ರ ಪವನ ಸುತ ನಾಮ. ಇಲ್ಲಿ ನೆಲೆಯಾಗಿರೋ ಆಂಜನೇಯ ಸ್ವಾಮಿಯು ಇಲ್ಲಿಗಾಗಲೇ ನಾನಾ ರೀತಿಯ ಚಕಿತಗಳನ್ನ ಎದುರಾಗಿಸುತ್ತಿದ್ದಾರೆ. ಅಂತಹ ಚಕಿತಗಳಲ್ಲಿ ಒಂದು ಈ ಸ್ವಾಮಿಯು ಅಜ್ಜನ ರೂಪದಲ್ಲಿ ಕಾಣಿಸಿಕೊಳ್ಳುವುದು. ಆ ಒಂದು ತಾಣದಲ್ಲಿ ನೆಲೆಯಾಗಿರೋ ಹನುಮ ಸ್ವಾಮಿಯು ಅಜ್ಜನ ರೂಪದಲ್ಲಿ ಕಾಣಿಸಿಕೊಳ್ಳುತ್ತಾರಾ, ಚಕಿತಗಳನ್ನ ಎದುರಾಗಿಸುತ್ತಾರಾ? ಅದು ಹೇಗೆ ತಿಳಿಯೋಣ ಒಂದು ಸಣ್ಣ ಬ್ರೇಕ್ನ ನಂತರ. ಇಲ್ಲಿ ನೆಲೆಯಾಗಿರೋ ಆಂಜನೇಯ ಸ್ವಾಮಿಯಿಂದ ಊಹೆಗೂ ಮೀರಿದ ಚಕಿತಗಳು ಎದುರಾಗುತ್ತಿವೆ. ಇಡೀ ವೈಜ್ಞಾನಿಕ ಲೋಕವೇ ಅಚ್ಚರಿಗೊಳ್ಳುವಂತಹ ಸನ್ನಿವೇಶಗಳು ಎದುರಾಗುತ್ತಿವೆ. ಅಂತಹ ಸನ್ನಿವೇಶಗಳಲ್ಲಿ ಒಂದು ಈ ಸ್ವಾಮಿಯು ಅಜ್ಜನ ರೂಪದಲ್ಲಿ ಕಾಣಿಸಿಕೊಳ್ಳುವುದು. ಇವರ ಹೆಸರು DMM ಗೌಡ ಅಂತ. ಆಂಜನೇಯ ಸ್ವಾಮಿಯ ಆ ಕ್ಷೇತ್ರದ ಪ್ರಾಮಾಣಿಕ ಭಕ್ತರಾಗಿರುವ ಇವರಿಗೆ ಜೀವನದಲ್ಲಿ ಒಂದು ಅಚ್ಚರಿ ಎದುರಾಯಿತಂತೆ. ಆ ಅಚ್ಚರಿಯೇ ರಾಮ ಭಕ್ತ ಆಂಜನೇಯ ಸ್ವಾಮಿಯು ಇವರಿಗೆ ಅಜ್ಜನ ರೂಪದಲ್ಲಿ ಕಾಣಿಸಿಕೊಂಡಿರುವುದು. ಗೋಚರ ಆಯಿತು. ಅದರಿಂದ ನಾನು ಈ ದೇವರನ್ನು ನಂಬಿದ್ದೇನೆ. ಹನುಮನನ್ನ ನೀವು ಅಜ್ಜನ ರೂಪದಲ್ಲಿ ನೋಡಿದ್ದಾದ್ರೂ ಯಾವಾಗ, ಹೇಗೆ ಎಂಬ ನಮ್ಮ ನಾನಾ ಪ್ರಶ್ನೆಗಳಿಗೆ ಇವರು ಉತ್ತರಿಸಲು ಆರಂಭಿಸಿದ್ರು. ಆಗ ನಾನು 8 ವರ್ಷದ ಬಾಲಕ. ನಾನು ಸುಮಾರು 8 ವರ್ಷದ ಹುಡುಗ. ನಮ್ಮ ತಂದೆ
ಪ್ರತಿ ಬಾರಿ ಶ್ರೀರಾಮನವಮಿ ಮಾಡ್ತಾ ಇದ್ದಾಗ ಅದು ಶ್ರೀರಾಮನವಮಿಯ ಹಿಂದಿನ ದಿನ. ಇವರ ತಂದೆಯವರು ಶ್ರೀರಾಮನವಮಿಯನ್ನ ವಿಜೃಂಭಣೆಯಿಂದ ಆಚರಿಸುವ ಸಲುವಾಗಿ ನಾನಾ ಸಾಮಗ್ರಿಗಳನ್ನು ತರಲು ಗ್ರಾಮದ ಕೆಲವು ಹಿರಿಯರನ್ನ ಬೆಂಗಳೂರಿಗೆ ಕಳುಹಿಸಿದ್ರು. ಅವರ ಜೊತೆಯಲ್ಲಿ 8 ವರ್ಷದವರಾಗಿದ್ದ ಇವರು ಸಹ ಹೋದರು. ಪೂಜಾ ಸಾಮಗ್ರಿಗಳನ್ನು ಕೊಂಡ ನಂತರ ಅವುಗಳನ್ನು ಬಸ್ಗೆ ಹಾಕಲಾಯಿತು. ಅಲ್ಲಿಗಾಗಲೇ ರಾತ್ರಿ 10 ಗಂಟೆ ಆಗಿಬಿಟ್ಟಿತ್ತು. ಪೂಜಾ ಸಾಮಗ್ರಿಗಳನ್ನು ಬಸ್ಗೆ ಹಾಕಿ 8 ವರ್ಷದವರಾಗಿದ್ದ ಇವರೋರ್ವರನ್ನೇ ಬಸ್ನಲ್ಲಿ ಬಿಟ್ಟು ಗ್ರಾಮದಿಂದ ಬಂದಿದ್ದ ಕೆಲವು ಹಿರಿಯರು ಹೋಟೆಲ್ಗೆ ಹೋದರು. ಹೋಟೆಲ್ಗೆ ಹೋದವರು ಎಷ್ಟು ಹೊತ್ತಾದರೂ ಬರಲೇ ಇಲ್ಲ. ಬಸ್ ಹೊರಟೇ ಬಿಟ್ಟಿದ್ದು. ಹೋಟ್ಲಿಗೆ ಹೊರಟವರು ಬಸ್ ಹೊರಟ್ಬಿಡ್ತು. ಅವಾಗ ಬಸ್ಗಳೆಲ್ಲ ಕಡಿಮೆ ಸಂಚಾರ. ಲಾಸ್ಟ್ ಬಸ್ ಅದೇ ಒಂದೇ ಇದ್ದಿದ್ದು. ಗ್ರಾಮಕ್ಕೆ ಹೋಗುವ ವೇಳೆಗಾಗಲೇ 11 ಗಂಟೆಯಾಗಿ ಬಿಟ್ಟಿತ್ತು. ಕಂಡಕ್ಟರ್ ಮತ್ತು ಡ್ರೈವರ್ ಪೂಜಾ ಸಾಮಗ್ರಿಗಳನ್ನ ಇಳಿಸಿಕೊಟ್ಟರೇನೋ ಸರಿ, ಆದರೆ ಅಲ್ಲಿಗಾಗಲೇ ಇಡೀ ಗ್ರಾಮ ಕಗ್ಗತ್ತಲಲ್ಲಿ ಮುಳುಗಿ ಹೋಗಿತ್ತು. ಒಂದು ನರಪಿಳ್ಳೆಯ ಸುಳಿವು ಸಹ ಇರಲಿಲ್ಲ. ಪಕ್ಕದಲ್ಲೇ ಇದ್ದಂಥ ಒಂದು ಕೆರೆಯಿಂದ ಬರುತ್ತಿದ್ದಂತಹ ವಿಚಿತ್ರವಾದ ಶಬ್ದಗಳು ಉಸಿರುಗಟ್ಟಿಸಲು ಆರಂಭಿಸಿದವು. ಭಯವನ್ನ ಮೂಡಿಸಲು ಆರಂಭಿಸಿದವು. ಅಂತಹ ಭಯ ಒಂದು ಹೆಜ್ಜೆಯನ್ನು ಸಹ ಮುಂದಿಡದಂತೆ ಮಾಡಿತು. ರಸ್ತೆಯಿಂದ ಸ್ವಲ್ಪ ದೂರದಲ್ಲಿದ್ದ ಮನೆಯನ್ನ ಸಾಮಗ್ರಿಗಳನ್ನ ಹೊತ್ತು ತಲುಪದಂತಾಯಿತು. ಆ ಬಸ್ ಸ್ಟ್ಯಾಂಡ್ ಪಕ್ಕನೇ ಕಟ್ಟೆ ಇತ್ತು. ಆ ಕಟ್ಟೆ ಪಕ್ಕನೇ ಕೆರೆ ತುಂಬ್ಕೊಂಡ್ಬಿಟ್ಟಿದ್ದು. ಎಲ್ಲ ಕಪ್ಪೆಗಳು ಬಡ್ಕೊಳ್ತಾ ಇರೋವು. ನನಗೆ ಭಯದಿಂದ ನಡುಗಲು ಆರಂಭಿಸಿದ ಇವರು ಕಣ್ಣುಗಳನ್ನ ಮುಚ್ಚಿ ನೆನೆದದ್ದು. ಇವರ ಕುಟುಂಬವು ವರ್ಷಾನುವರ್ಷಗಳಿಂದ ಪೂಜಿಸುತ್ತಿದ್ದ ಊಹೆಗೂ ಮೀರಿದ ಅಚ್ಚರಿಗಳನ್ನು ಎದುರಾಗಿಸೋ ಈ ಆಂಜನೇಯ ಸ್ವಾಮಿಯನ್ನ. ಈ ಆಂಜನೇಯ ಸ್ವಾಮಿಯನ್ನ ನೆನೆದ ಒಂದೇ ಕ್ಷಣದಲ್ಲಿ ಒಂದು ಅಚ್ಚರಿ ಎದುರಾಯಿತು. ಆ ಅಚ್ಚರಿಯೇ ಎಂದಿಗೂ ಗ್ರಾಮದಲ್ಲಿ ಕಾಣದಂತಹ ಓರ್ವ ಗಡ್ಡಧಾರಿ ಅಜ್ಜಪ್ಪ ಕೆಮ್ಮುತ್ತಾ ಬಂದದ್ದು. ಆಮೇಲೆ ಒಂದು ಸೆಕೆಂಡ್ಗೆ ತಾತ ಬಂದಂಗೆ ಬಂದ. ಯಾಕಪ್ಪ ಅನ್ನೋರು, ಹಿಂಗೆ ಈ ಥರ ಆ ಮನೆಯವ್ರನ್ನ ಎಬ್ಬರಿಸ್ಬೇಕು ಅಂತ ಅಲ್ಲಿ ಹೋಗಿ ಎಬ್ಬರಿಸ್ಕೊಂಬಂದ್ರು. ಆಮೇಲೆ ಅಲ್ಲೆಲ್ಲ ಹುಡುಕಿರೋ ಅವ್ರು ಸಿಗಲಿಲ್ಲ. ಅವತ್ತಿನಿಂದ ನನಗೆ ನಮ್ಮ ಆಂಜನೇಯ ಶಕ್ತಿ ನನಗೆ ಗೋಚರ ಆಯಿತು. ಅದರಿಂದ ನಾನು ಈ ದೇವರನ್ನ ನಂಬಿದ್ದೇನೆ. ಗಡ್ಡಧಾರಿ ಆಗಿದ್ರು. ನೋಡಿರಲಿಲ್ಲ. ಯಾರೋ ಕೂಗಿ ಹೇಳಿದಂತಾಯಿತೆಂದು ಹೇಳಿ ಎಲ್ಲರೂ ಬಂದು ತನ್ನನ್ನ ಮನೆಗೆ ಕರೆದುಕೊಂಡು ಹೋದರು. ಆನಂತರ ನಾನು ಆ ತಾತನ ಬಗ್ಗೆ ಹೇಳಿದೆ. ಆದರೆ ಇಲ್ಲಿಗಾಗಲೇ ತಾತಪ್ಪ ಮಾಯವಾಗಿ ಬಿಟ್ಟಿದ್ರು. ಅಸಲಿಗೆ ಆಂಜನೇಯ ಸ್ವಾಮಿಯನ್ನ ನೆನೆದ ಕೂಡಲೇ ವಿಸ್ಮಯಕಾರಿ ರೀತಿಯಲ್ಲಿ ಅಜ್ಜಪ್ಪನ ರೂಪವನ್ನ ಹೊತ್ತು ಬಂದವರಾದರೂ ಯಾರೆಂಬ ಪ್ರಶ್ನೆಗಳಿಗೆ ಉತ್ತರ ಆ ಕ್ಷೇತ್ರದಲ್ಲಿ ಚಕಿತಗಳನ್ನು ಎದುರಾಗಿಸುತ್ತಿರೋ ಆ ಆಂಜನೇಯ ಸ್ವಾಮಿಯೇ ಎಂಬುದು. ಅದೇ ಆಂಜನೇಯನೇ ನಿನ್ನ ಬಂದು ಎಬ್ಬರಿಸಿ ನಮ್ಮನ್ನು ಕರ್ಕೊಂಡು ಹೋಗಿರ್ಬಿಡು ಅಂತ ಹುಡುಕಿರೋ ಅಲ್ಲಿ. ಆಮೇಲೆ ನಮ್ದು ಲಾರಿ ಇತ್ತು. ಆ ತಾತ ನಾನು ಎಲ್ಲೋ ಹೋಗ್ಬೇಕು ಅಂದ್ರೆ ಹುಡುಕಿ ಆ ಲಾರಿ ಬಂದಾಗ ಹತ್ಸರ ಅಂತೇಳಿ ಲಾರಿ 11:15 ಬಂತು ಖಾಲಿ ಮಾಡ್ಕೊಂಡು ಸೌದೆ. ಅಲ್ಲೆಲ್ಲ ಎಲ್ಲೆಲ್ಲೆಲ್ಲ ಹುಡುಕ್ಸಿರು. ನಮ್ಮ ಸಿಗ್ಲಿಲ್ಲ ಅವರು. ಸಿಗ್ಲಿಲ್ಲ ಅವರು. ಈ ಸ್ವಾಮಿಯಿಂದ ಇಲ್ಲಿಗಾಗಲೇ ಸಹಸ್ರಾರು ಜನರು ಊಹೆಗೂ ಮೀರಿದ ಅಚ್ಚರಿಗಳನ್ನು ಕಂಡಿದ್ದಾರೆ, ಕಾಣುತ್ತಿದ್ದಾರೆ. ಈ ಸ್ವಾಮಿಯನ್ನ ನಂಬಿದ ಕಡು ಬಡವರು ಇಂದು ಕೋಟ್ಯಾಧಿಪತಿಗಳಾದಂತಹ ಬಹಳಷ್ಟು ನಿದರ್ಶನಗಳು ನಮಗೆ ಸಿಗುತ್ತವೆ. ಇಂತಹ ಸಂಗತಿಗಳ ನಡುವೆ ಈ ಸ್ವಾಮಿಯ ಕ್ಷೇತ್ರದಲ್ಲಿ ಒಂದು ಕಲ್ಲು ಅದೊಂದು ದಿನ ತನ್ನಷ್ಟಕ್ಕೆ ತಾನೇ ಎದ್ದು ನಿಂತಿತು. ಅಸಲಿಗೆ ಅಚ್ಚರಿಗಳನ್ನ ಎದುರಾಗಿಸುತ್ತಿರೋ ಆಂಜನೇಯ ಸ್ವಾಮಿಯ ಆ ಸನ್ನಿಧಾನ ಇರೋದಾದ್ರೂ ಎಲ್ಲಿ? ಆ ಕ್ಷೇತ್ರದಲ್ಲಿನ ಒಂದು ಕಲ್ಲು ಇದ್ದಕ್ಕಿದ್ದಂತೆ ಎದ್ದು ಕುಳಿತಿದ್ದಾದ್ರೂ ಏಕೆ ತಿಳಿಯೋಣ ಒಂದು ಸಣ್ಣ ಬ್ರೇಕ್ ನಂತರ. ಅಷ್ಟಸಿದ್ಧಿ ನವನಿಧಿಗೆ ದಾತ
ಇಲ್ಲಿ ನೆಲೆಯಾಗಿರುವಂತಹ ಕಾರ್ಯಸಿದ್ಧಿ ಬೈಲಾಂಜನೇಯ ಸ್ವಾಮಿಯಿಂದ ಎದುರಾಗುತ್ತಿರುವಂತಹ ಚಕಿತಗಳು ಊಹೆಗೂ ಮೀರಿದಂತಹ ಸಂಗತಿಗಳಾಗಿವೆ. ನನಗೆ ಇವಾಗ ಕಷ್ಟ ಬಂದ್ಬಿಟ್ಟೈತೆ, ಇವತ್ತೇನು ಇಲ್ಲ ಅಂತ ಹೇಳಿ ನೀವೇನ ನೀವು ಅದು ಮನ್ಸಿಗೆ ತಗೊಂಡು ನೀವು ಪ್ರಾರ್ಥನೆ ಮಾಡೋದಾಗ ಅದು ನಿಮ್ಮ ಹೂವು ಎತ್ತದಷ್ಟು ನಿಮ್ಗೆ ಅನುಕೂಲ ಆಗ್ತದೆ. ಅದು ನೀರು ಹಾಕಿ ಎಲ್ಲ ಮಾಡಿದ್ವಿ. ಅವ್ರಿಗೆ ಇವಾಗ ಮಗು ಆಗಿದೆ 12 ವರ್ಷದ ಮೇಲೆ. ಎಷ್ಟು ಸಾವಿರ ಜನ ನನಗೇನು ಖುಷಿ ಅಂದರೆ ನನಗೇನು ಅಲ್ಪ ಆಗಲಿ ಒಳ್ಳೇದು, ನಾನು ಅದ್ರ ಬಗ್ಗೆ ಇದು ಮಾಡ್ತಾ ಇಲ್ಲ. ಬಂದವ್ರು ಕೇಳ್ತೀವಿ ನನಗೆ ಒಳ್ಳೇದಾಯಿತು ಅಂದಾಗ ನಮ್ಗೆ ಆನಂದ. ಇವರ ಹೆಸರು ದತ್ತಾತ್ರೇಯ ಅಂತ. ಇವರ ತಂದೆ ಹಾಗೂ ಇವರ ತಾತನವರು ಸೌದೆ ವ್ಯಾಪಾರವನ್ನ ಮಾಡುತ್ತಿದ್ದರಂತೆ. ಅದೊಂದು ರಾತ್ರಿ ಹಣವಿಡಿದು ಅವರು ಸನ್ನಿಧಾನದ ಮುಂದಿನ ರಸ್ತೆಯಲ್ಲಿ ಹಾದು ಹೋಗುತ್ತಿರಬೇಕಾದ್ರೆ 5-6 ದರೋಡೆಕೋರರು ಆಯುಧಗಳನ್ನ ಹಿಡಿದು ಅಟ್ಯಾಕ್ ಮಾಡಿದ್ರು. ಅಂತಹ ಸಮಯದಲ್ಲಿ ಮಂಟಪದಂತಿದ್ದ ಮಂದಿರದೊಳಗೆ ನುಗ್ಗಿ ಈ ಕಾರ್ಯಸಿದ್ಧಿ ಬೈಲಾಂಜನೇಯ ಸ್ವಾಮಿಯನ್ನ ನೆನೆದು ವಿಗ್ರಹದ ಹಿಂದೆ ಅವಿತುಕೊಂಡಾಗ ಒಂದು ಚಕಿತ ಎದುರಾಯಿತು. ಆ ಚಕಿತವೇ ದರೋಡೆಕೋರರ ತಂಡವು ಬ್ಯಾಟರಿ ಹಿಡಿದು ಗರ್ಭಗುಡಿಯೊಳಗೆ ಬಂದರೂ ಸಹ ಬ್ಯಾಟರಿಯ ಬೆಳಕು ಅವಿತುಕೊಂಡವರ ಮೇಲೆ ಬಿದ್ದರೂ ಸಹ ಅವರಿಗೆ ಏನೂ ಕಾಣದಂತಾಗಿದ್ದು ಅವರು ಅಲ್ಲಿಂದ ಹೋಗಿಬಿಟ್ಟಿದ್ದು. ಆಮೇಲೆ ಅವನು ಒಬ್ಬನ್ನ ತಳ್ಳಿಬಿಟ್ಟು ಆ ಗಿಡದಾಗೆ ಬಂದು ಈ ಪರಮಾತ್ಮನ ಬೆನ್ನಿಂದೆ ಕೂತ್ಕೊಂಡ್ರಂತೆ. ಟಾರ್ಚ್ ಹಾಕ್ಯಂಬಂದು ಹುಡುಕಿರೂ ಬೆನ್ನಿಂದನೇ ಕೂತಿದ್ರಂತೆ. ಅವ್ರಿಗೆ ಕಣ್ಣೇ ಕಾಣಲಿಲ್ವಂತೆ. ಅಂತಹ ಅಚ್ಚರಿಗಳನ್ನ ಎದುರಾಗಿಸಿದ ಈ ಕಾರ್ಯಸಿದ್ಧಿ ಬೈಲಾಂಜನೇಯ ಸ್ವಾಮಿಯನ್ನ ನಂಬಿ ನಡೆಯಲು ಆರಂಭಿಸಿದ ದತ್ತಾತ್ರೇಯನವರಿಗೆ ನಾನಾ ರೀತಿಯ ಅಚ್ಚರಿಗಳು ಎದುರಾಗಲು ಆರಂಭಿಸಿದವು. ಅಂತಹ ಅಚ್ಚರಿಗಳ ಪ್ರತಿಫಲವೇ ಕಷ್ಟದಲ್ಲೇ ಜೀವನ ಸಾಗಿಸುತ್ತಿದ್ದ ಇವರು ಇಂದು ಕೋಟ್ಯಾಧಿಪತಿಗಳಾಗಿರುವುದು. ಪರಮಾತ್ಮ ಮೇಲೆ ಭಕ್ತಿ ಇರೋದಕ್ಕೆ ನನಗೆ ಬರೇ ಒಂದೇ ₹1 ಕೋಟಿ ಆಸ್ತಿ ಕೊಟ್ಟವನೆ. ಬರೇ ₹1. ಇವರ ಹೆಸರು ಲಕ್ಷ್ಮಣ ಮೂರ್ತಿ ಅಂತ. ಒಂದು ಕಚೇರಿಯಲ್ಲಿ ಆಫೀಸ್ ಬಾಯ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದ ಇವರು ಈ ಸ್ವಾಮಿಯನ್ನ ನಂಬಿ ನಡೆಯಲು ಆರಂಭಿಸಿದ್ರು. ಆತ ಇದ್ದಾನೆ, ಆತ ನಮ್ಮನ್ನ ಉದ್ಧರಿಸಿಯೇ ತೀರುತ್ತಾನೆಂದು ನಂಬಿ ನಡೆದ ಇವರ ಜೀವನದಲ್ಲಿ ಎದುರಾಗಿದ್ದೆಲ್ಲ ಬರೀ ಅಚ್ಚರಿಗಳೇ. ಅಂತಹ ಅಚ್ಚರಿಗಳ ಪರಿಣಾಮವೇ ಆಫೀಸ್ ಬಾಯ್ ಆಗಿದ್ದ ಅವರು ಇಂದು ದೊಡ್ಡ ಉದ್ಯಮಿಯಾಗಿದ್ದಾರೆ, ಕೋಟ್ಯಾಧಿಪತಿಯಾಗಿದ್ದಾರೆ. ಯಾವುದೋ ಒಂದು ಆಫೀಸಲ್ಲಿ ಸಣ್ಣ ವ್ಯಕ್ತಿಯಾಗಿ ಆಫೀಸ್ ಬಾಯ್ ಕೆಲಸಕ್ಕೆ ಸೇರಿದೆ. ಭಗವಂತನ ಕರುಣೆ, ಭಗವಂತನ ನನ್ನ ಕೈ ಬಿಡಲಿಲ್ಲ. ನಾನು ಆತನ ನಂಬಿ ಹೋಗಿದ್ದೆ. ಅಲ್ಲಿ ಇವತ್ತು ನಾನು ಏನೂ ಇಲ್ಲದವನು ಕೋಟ್ಯಾಧಿಪತಿ ಅಂತ ಹೇಳ್ಕೊಳ್ಳಿಕ್ಕೆ ತಪ್ಪೇನಿಲ್ಲ. ಯುಗ ಯುಗಗಳಿಂದ ಜೀವಂತವಾಗಿರುವ ಈ ಸ್ವಾಮಿಯು ಕಷ್ಟಗಳನ್ನು ದೂರಾಗಿಸೋ ಪರಿ ಒಬ್ಬರಿಂದ ಒಬ್ಬರಿಗೆ ಭಿನ್ನವಾಗಿದೆ. ಇವರ ಹೆಸರು ಸಣ್ಣಪ್ಪ ಅಂತ. ಒಂದು ಸೈಟ್ ವ್ಯವಹಾರಕ್ಕೆ ಕೈ ಹಾಕಿ ಇರೋದು ಕೂಡ ಹೊರಟು ಹೋಯಿತು. ಊರು ಬಿಡುವಂತಹ ಸ್ಥಿತಿ ಎದುರಾಯಿತು. ಎಲ್ಲವನ್ನ ಕಳೆದುಕೊಂಡು ಈ ಸ್ವಾಮಿಯ ಬಳಿಗೆ ಬಂದು ಊರು ಬಿಡಬೇಕೆಂದುಕೊಂಡಿದ್ದೇನೆಂದು ಹೇಳಿ ಸನ್ನಿಧಾನದಿಂದ ಹೊರ ಹೋಗುತ್ತಿದ್ದಂತೆಯೇ ಕಾಲಿಗೆ ಕಲ್ಲು ಸಿಕ್ಕಿ ಎಡವಿ ಬಿದ್ದರು. ರಕ್ತ ಕಾರಲು ಆರಂಭಿಸಿತು. ನಿರ್ಧಾರ ಸರಿಯಿಲ್ಲವೇನೋ, ಸ್ವಾಮಿಯು ಅದಕ್ಕೆ ಒಪ್ಪುತ್ತಿಲ್ಲವೇನೋ ಎಂದು ಮತ್ತೆ ಊರಿಗೆ ಮರಳಿದ ನಂತರ ಒಂದು ಚಕಿತ ಎದುರಾಯಿತು. ಆ ಚಕಿತವೇ ಯಾರೋ ಮನೆಗೆ ಬಂದು ಒಂದು ವ್ಯವಹಾರವನ್ನ ಒಪ್ಪಿಸಿದ್ದು. ಅದರಿಂದ ಸಮಸ್ಯೆಗಳೆಲ್ಲವೂ ನಿವಾರಣೆಯಾಗಿ ಬಿಟ್ಟಿದ್ದು, ಜೀವನವೇ ಬದಲಾಗಿ ಬಿಟ್ಟಿದ್ದು. ಇವಾಗ ಸರ್ ನಾವು ಸುಮಾರು 1.5 ಕೋಟಿಗಿದ್ದೀನಿ. ಅವಾಗ ಏನಿಲ್ಲ ಸರ್, ನನ್ನ ಹತ್ರ ₹10 ಇರಲಿಲ್ಲ. ನೂರಾರು ಚಿತ್ರಗಳಲ್ಲಿ ನಟಿಸಿ ಕೋಟ್ಯಾಂತರ ಕನ್ನಡಿಗರಿಗೆ ಚಿರಪರಿಚಿತರಾಗಿರೋ ಶಂಖನಾದ ಅಂಜನಪ್ಪನವರು ಈ ಸ್ವಾಮಿಯನ್ನ ನೆನೆಯದ ದಿನವಿಲ್ಲ. ಕಾರಣ, ಈ ಸ್ವಾಮಿಯಿಂದ ಜೀವನದಲ್ಲಿ ಯಶಸ್ಸು ಕಂಡಿರುವುದು, ಪ್ರಾಣಾಪಾಯದಿಂದ ಪಾರಾಗಿರುವುದು. ಅದೊಂದು ದಿನ ಒಂದು ಶೂಟಿಂಗ್ ಆಗಿ ಯಾದಗಿರಿಗೆ ಹೋದಾಗ ಒಂದು ದುರಂತ ಸಂಭವಿಸಿಬಿಟ್ಟಿದ್ದು. ಇವರು ಹೋಗುತ್ತಿದ್ದ ಕಾರು ರಸ್ತೆಯಿಂದ ಆಚೆಗಿಳಿದು ಹಿಂದಿನ ದಿನ ತೋಡಲಾಗಿದ್ದ ಗುಂಡಿಯಲ್ಲಿ ನಿಂತು ಬಿಟ್ಟಿತು. ಅಕಸ್ಮಾತ್ ಆ ಗುಂಡಿ ಇಲ್ಲದೆ ಇದ್ದಿದ್ರೆ ದೊಡ್ಡ ಪ್ರಪಾತದಲ್ಲಿ ಬೀಳಬೇಕಾಗಿತ್ತು. ಆ ಗುಂಡಿಯಲ್ಲಿ ಗಾಡಿ ನಿಂತ ನಂತರ ಕಾರಿನಿಂದ ಇಳಿದು ನೋಡಿದಾಗ ಕಣ್ಣಿಗೆ ಕಂಡಿದ್ದು ಎದುರಿಗೆ ಇದ್ದಂತಹ ಒಂದು ಆಂಜನೇಯ ಸ್ವಾಮಿಯ ಮಂದಿರ.
ಏನಪ್ಪ ಅಂತನೂ ಶಾಕ್ ಆಯಿತು. ಇಳಿದ್ಬಿಟ್ಟು ನೋಡಿದ್ರೆ ಪಕ್ಕದಲ್ಲೇ ಆಂಜನೇಯನ ದೇವಸ್ಥಾನ. ನಿಜವಾಗ್ಲೂ ಆಂಜನೇಯನೇ ನಮ್ಮನ್ನು ಅವತ್ತು ಬದುಕಿಸ್ತಾ ಅಂತ. ಈ ಸ್ವಾಮಿಯು ಯಾರ್ಯಾರಿಂದ ಯಾವ ಯಾವ ಕೆಲಸ ಮಾಡಿಸಬೇಕೆಂದು ನಿರ್ಧರಿಸುತ್ತಾರೆ. ಅಂತಹ ನಿರ್ಧಾರದೊಂದಿಗೆ ಚಕಿತಗಳನ್ನು ಎದುರಾಗಿಸುವ ಮೂಲಕ ಕೆಲಸಗಳನ್ನು ಮಾಡಿಸುತ್ತಾರೆ. ಇವರ ಹೆಸರು ನರಸಿಂಹಯ್ಯ ಅಂತ. ವಿಜಯ ಬ್ಯಾಂಕ್ನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಇವರು ಅದೊಂದು ಮುಂಜಾನೆ ಈ ಸ್ವಾಮಿಯ ಬಳಿಗೆ ಬಂದು ಭಕ್ತಿಯಿಂದ ನಮಿಸಿ ಆಚೆ ಬಂದ ಕೂಡಲೇ ಒಂದು ಚಕಿತ ಎದುರಾಯಿತು. ಆ ಚಕಿತವೇ ಒಂದು ಧ್ವನಿ ಮತ್ತೆ ಮತ್ತೆ ಕೇಳಿಸಲು ಆರಂಭಿಸಿದ್ದು. ಅದನ್ನ ಲೆಕ್ಕಿಸದೆ ಮುಂದೆ ಹೋಗಲು ಯತ್ನಿಸಿದಾಗ ಕೆಳಕ್ಕೆ ಬಿದ್ದದ್ದು. ಆನಂತರ ಆ ವಿಸ್ಮಯಕಾರಿ ಕಲ್ಲು ಮೇಲೆ ಬಂದದ್ದು. ಅದಾದ ಒಂದೇ ಕ್ಷಣದಲ್ಲಿ ಒಂದು ಸರ್ಪವು ಕಾಣಿಸಿಕೊಂಡಿದ್ದು. ಕಲ್ಲೆತ್ತಪ್ಪ ಕಲ್ಲೆತ್ತು ಜೋರಾಗಿ 3 ಸಾರಿನೂ ಹಂಗೆ ಆಯಿತು. ಎದ್ದುಬಿಟ್ಟು ಇಷ್ಟು ಒಳಗಡೆ, ಅದು ಆ್ಯಕ್ಚುಲಿ ಭೂಮಿಗೆ 1.5 ಅಡಿ 2 ಅಡಿ ಒಳಗಡೆ ಇದೆ ವಿಗ್ರಹ. ಅದು ಎದ್ದು ನಿಂತ್ಕೊಂಡ್ಬಿಡ್ತು. ಆಮೇಲೆ ಸ್ವಾಮಿ ಕಡೆಗೆ ನೋಡಿ ಏನಪ್ಪ ನನ್ನ ಗತಿ ಅಂತ ಅಂದ್ಬಿಟ್ಟು ಹಿಂಗೆ ನೋಡಿದನಷ್ಟೇ. ಹಿಂಗೆ ಕತ್ತು ಬಗ್ಗಿಸಿದೆ, ಸರ್ಪ ಮೇಘಲಿಂದ ಬರ್ರಂತ ಎದ್ಬಿಡ್ತು. ಈ ಸ್ವಾಮಿಯು ವಿಸ್ಮಯಕಾರಿ ರೀತಿಯಲ್ಲಿ ಸೂಚನೆ ನೀಡಿ ಕಲ್ಲನ್ನು ಮೇಲೆ ತರಿಸಿದಂತಹ ಕಲ್ಲಾದರೂ ಯಾವುದು? ಇದೀಗ ಮಂದಿರದ ಆವರಣದಲ್ಲಿ ಸ್ಥಾಪಿತವಾಗಿರುವ ಶಿಲೆಯಲ್ಲಿನ ದೈವಿಕ ಶಕ್ತಿಯಾದರೂ ಯಾವುದೆಂಬ ಪ್ರಶ್ನೆಗಳಿಗೆ ಉತ್ತರ ಶ್ರೀ ಲಕ್ಷ್ಮೀ ನರಸಿಂಹ ಎಂಬುದು. ನಾನಿದ್ದೇನೆಂದು ಅಚ್ಚರಿಗಳ ಮೂಲಕ ತಿಳಿಸುತ್ತಿರುವ, ಕೆಲವರಿಗೆ ನಾನಾ ರೂಪಗಳಲ್ಲಿ ಕಾಣಿಸಿಕೊಂಡಿರುವ, ಇಲ್ಲಿ ನೆಲೆಯಾಗಿರೋ ಕಾರ್ಯಸಿದ್ಧಿ ಬೈಲಾಂಜನೇಯ ಸ್ವಾಮಿಯ ಈ ವಿಗ್ರಹ ಇರೋದಾದ್ರೂ ಎಲ್ಲಿ? ಈ ಸ್ವಾಮಿಯ ಕ್ಷೇತ್ರ ಇರೋದಾದ್ರೂ ಎಲ್ಲಿ ಎಂಬ ಹಲವು ಪ್ರಶ್ನೆಗಳಿಗೆ ಉತ್ತರ. ಈ ಕ್ಷೇತ್ರ ಇರೋದು ಬೆಂಗಳೂರು ಉತ್ತರ ತಾಲೂಕಿನ ದಾಸನಪುರ ಹೋಬಳಿಯಲ್ಲಿ, ತುಮಕೂರು ರಸ್ತೆಯಲ್ಲಿ ಸಿಗೋ ಜೈನ ಮಂದಿರದ ಬಳಿಯಲ್ಲಿ, ಅಡಕಮಾರನಹಳ್ಳಿಯ ಬಸ್ ನಿಲ್ದಾಣದ ಹಿಂಬದಿಯಲ್ಲಿ. ಕುಲ್ದೀಪ್ ಸಿಂಗ್ ರವರು ನೀಡಿದಂತಹ ಮಾಹಿತಿಯನ್ನ ಆಧರಿಸಿ ನಾವು ತುಮಕೂರು ರಸ್ತೆಯಲ್ಲಿ ಸಿಗೋ ದಾಸನಪುರ ಹೋಬಳಿಯಲ್ಲಿ ಬರೋ ಅಡಕಮಾರನಹಳ್ಳಿಗೆ ಸಮೀಪದಲ್ಲಿರೋ ಜೈನ ಮಂದಿರದ ಬಳಿಯಲ್ಲಿ ಇರೋ ಕಾರ್ಯಸಿದ್ಧಿ ಬೈಲಾಂಜನೇಯ ಸ್ವಾಮಿಯ ಮಂದಿರಕ್ಕೆ ಹೋದೆವು. ಕ್ಷೇತ್ರದಲ್ಲಿ ಬರ್ತಕ್ಕಂಥ ಭಕ್ತಾದಿಗಳು ಹೇಳ್ತಾರೆ, ನಮಗೆ ಆಶ್ಚರ್ಯ ಆಗುತ್ತೆ. ಪ್ರತಿ ಮಂಗಳವಾರ ಪ್ರತಿ ಶನಿವಾರ ತಪ್ಪದೇ ಸೇವೆ ಇದ್ದೇ ಇರುತ್ತೆ, ಭಕ್ತಾದಿಗಳಿಂದ ಸೇವೆ ಇದ್ದೇ ಇರುತ್ತೆ. ಭಗವದ್ ರಾಮಾನುಜರ ಕೂಟದ ಓರ್ವರಿಂದ ವಿಜಯನಗರ ಅರಸರ ಕಾಲದಲ್ಲಿ ಸ್ಥಾಪನೆಗೊಂಡ ಕಾರ್ಯಸಿದ್ಧಿ ಬೈಲಾಂಜನೇಯ ಸ್ವಾಮಿಯ ಈ ವಿಗ್ರಹಕ್ಕೆ ಜೀವ ಇದೆ. ಅದು ಇಲ್ಲಿಗಾಗಲೇ ಬಹಳಷ್ಟು ಬಾರಿ ರುಜುವಾತಾಗಿದೆ. ಶ್ರೀ ಆಂಜನೇಯಂ ಪ್ರಸನ್ನಾಂಜನೇಯಂ ಪ್ರಭಾದಿವ್ಯಕಾಯಂ ಪ್ರಕೀರ್ತಿಪ್ರದಾಯಂ ಭಜೆ ವಾಯುಪುತ್ರಂ ಭಜೆ ಬಾಲಗಾತ್ರಂ ಭಜೆ ಸೂರ್ಯಮಿತ್ರಂ ಭಜೇಹಂ ಪವಿತ್ರಂ ಭಜೆ ರುದ್ರರೂಪಂ ಭಜೆ ಬ್ರಹ್ಮತೇಜಂ ಭಜೆ ವಜ್ರದೇಹಂ ಭಜೇಹಂ ಭಜೇಹಂ ಭಜೇಹಂ. ಬೆಂಗಳೂರು ಜಿಲ್ಲೆಯ ಬೆಂಗಳೂರು ಉತ್ತರ ತಾಲೂಕಿನಲ್ಲಿರೋ ನೆಲಮಂಗಲ ರಸ್ತೆಯಲ್ಲಿರೋ ದಾಸನಪುರ ಹೋಬಳಿಯ ವ್ಯಾಪ್ತಿಯಲ್ಲಿ ಬರೋ ಜೈನ ಮಂದಿರದ ಬಳಿಯಲ್ಲಿರೋ ಕಾರ್ಯಸಿದ್ಧಿ ಬೈಲಾಂಜನೇಯ ಸ್ವಾಮಿಯ ಮಂದಿರ ಭಕ್ತಿಯಿಂದ ಬೇಡುವವರ ಜೀವನದಲ್ಲಿ ಅಚ್ಚರಿಗಳನ್ನ ಎದುರಾಗಿಸೋ ವಿಸ್ಮಯಕಾರಿ ತಾಣವಾಗಿದೆ. ಇಂತಹ ಮಾತುಗಳಿಗೆ ಒಳಿತನ್ನ ಕಂಡಿರೋ, ಅಚ್ಚರಿಗಳನ್ನ ಕಂಡಿರೋ ಸಾಕ್ಷಿ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ.